ಎಲ್ಲ ಶಾಲೆಗಳಲ್ಲೂ ಹೆಣ್ಣು ಮಕ್ಕಳಿಗೆ ಶೇಕಡ 50ರಷ್ಟು ಮೀಸಲು ಅನ್ನುವಂತಹ ಸುದ್ದಿ ಇದೆ. ರಾಜ್ಯ ಪಠ್ಯಕ್ರಮ ಸಿಬಿಎಸ್ಇ ಮತ್ತು ಐಸಿಎಸ್ ಸೇರಿದಂತೆ ಶಿಕ್ಷಣ ಹೊಂದಿರುವಂತಹ ರಾಜ್ಯದ ಎಲ್ಲ ಮಾದರಿ ಖಾಸಗಿ ಶಾಲೆಗಳಲ್ಲೂ ಶೇಕಡ 50ರಷ್ಟು ಸೀಟುಗಳನ್ನು ಹೆಣ್ಣು ಮಕ್ಕಳಿಗೆ ಕಡ್ಡಾಯವಾಗಿ ಮೀಸಲು ಇಡಬೇಕು ಅಂತ ಶಾಲಾ ಶಿಕ್ಷಣ ಇಲಾಖೆ ಸೂಚಿಸಿದೆ. 2025-26ನೇ ಶೈಕ್ಷಣಿಕ ಸಾಲಿಗೆ ಖಾಸಗಿ ಶಾಲೆಗಳಲ್ಲಿ ಪ್ರವೇಶ ಪ್ರಕ್ರಿಯೆ ಸಂಬಂಧಿಸಿ ಕೈಗೊಳ್ಳಬೇಕಾಗಿರುವಂತಹ ಕ್ರಮಗಳ ಬಗ್ಗೆ ಸುತ್ತೋಲೆ ಹೊರಡಿಸಿರುವಂತಹ ಇಲಾಖೆ ಆಯುಕ್ತ ತ್ರಿಲೋಕ ಚಂದ್ರ ಸಹ ಶಿಕ್ಷಣ ಹೊಂದಿರುವಂತಹ ಶಾಲೆಗಳಲ್ಲಿ ಅಂದರೆ ಖಾಸಗಿ ಶಾಲೆಗಳಲ್ಲೂ ಕೂಡ ಕಡ್ಡಾಯವಾಗಿ ಮೀಸಲು ಇಡಬೇಕು, ಹೆಣ್ಣು ಮಕ್ಕಳಿಗೆ 50% ಸೀಟುಗಳನ್ನು ಮೀಸಲಿಡಬೇಕು ಅನ್ನುವಂತಹ ಸುತ್ತೋಲೆ ಮತ್ತು ನಿಯಮವನ್ನು ಹೊರಡಿಸಿದ್ದಾರೆ. ಆದೇಶದಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋದಾದರೆ ಎಲ್ಲ ಶಾಲಾ ಪ್ರಕ್ರಿಯೆ ಅಂದರೆ ಶಾಲಾ ಪ್ರವೇಶಕ್ಕೆ ವಿದ್ಯಾರ್ಥಿ ಹಾಗೂ ಪೋಷಕರ ಪರೀಕ್ಷೆ ಸಂದರ್ಶನ ನಡೆಸುವುದು ಕಾನೂನು ಬಾಹಿರವಾಗಿದೆ. ಈಗೆಲ್ಲ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಅಥವಾ ಈ ಖಾಸಗಿ ಸ್ಕೂಲ್ಗಳಲ್ಲಿ ಮಕ್ಕಳನ್ನು ಅಡ್ಮಿಷನ್ ಮಾಡೋಕ್ಕೆ ಹೋಗ್ಬೇಕಂತಂದರೆ ಮೊದಲಿಗೆ ತಂದೆ ತಾಯಿಯ ಇಂಟರ್ವ್ಯೂ ತೊಗೊಳ್ತಾರಂತೆ. ಅಂದರೆ ಶಾಲಾ ಪ್ರವೇಶಕ್ಕೂ ಮೊದಲು ಪಾಲಕ ಪೋಷಕರ ಇಂಟರ್ವ್ಯೂ ತೊಗೊಳ್ತಾರಂತೆ. ಅದು ಏನಕ್ಕೆ ತೊಗೊಳ್ತಾರೋ ಗೊತ್ತಿಲ್ಲ, ಅದು ಏನಕ್ಕೋಸ್ಕರ ತೊಗೊಳ್ತಾರೆ. ಇನ್ನು ತಂದೆ ತಾಯಿ ಸ್ಕೂಲ್ಗೆ ಹೋಗಬೇಕಾ? ಅಂತಹ ಕಾನೂನು ಬಾಹಿರ. ಅಂತಹ ಯಾವ್ಯಾವ ಸ್ಕೂಲ್ಗಳು ಮಾಡ್ತಾವಲ್ಲ ಅವೆಲ್ಲವೂ ಕಾನೂನು ಬಾಹಿರ. ಸೊ ಹಂಗೆ ಮಾಡೋಂಗಿಲ್ಲ. ತಂದೆ ತಾಯಿಗಳಿಗೆ ನೀವು ಇಂಟರ್ವ್ಯೂ ತೊಗೊಳಂಗಿಲ್ಲ, ಅಂದರೆ ಸಂದರ್ಶನ ನಡೆಸುವುದು ತಪ್ಪು ಅಂತ ಅದು ಆ ಒಂದು ಸುತ್ತೋಲೆಯಲ್ಲಿ ಹೇಳಲಾಗಿದೆ. ಶುಲ್ಕ ಮಾಹಿತಿ ಕುರಿತು ನೋಟಿಸ್ ಬೋರ್ಡ್, ವೆಬ್ಸೈಟ್ ಮತ್ತು ಕೆಲವೊಂದಿಷ್ಟು ತಂತ್ರಾಂಶಗಳನ್ನು ಪ್ರಕಟಿಸಬೇಕು. ವೆಬ್ಸೈಟ್ಗಳಲ್ಲಿ ಏನಂತಂದರೆ ತಮ್ಮ ಈಗ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಕೂಲ್ ಇದೆ, ಸ್ಕೂಲ್ನ ವೆಬ್ಸೈಟ್ನಲ್ಲೋ ಅಥವಾ ನೋಟಿಸ್ ಬೋರ್ಡಲ್ಲಿ ತಮ್ಮ ಶುಲ್ಕವನ್ನು ಪ್ರಕಟಿಸಬೇಕು. ಎಷ್ಟು ಶುಲ್ಕ ಇದೆ, ಒಂದು UKG LKG ಜೊತೆಗೆ ಪ್ರೈಮರಿ ಸ್ಕೂಲ್ಗೆ ನೀವು ನಿಮ್ಮ ಸ್ಕೂಲಲ್ಲಿ ಎಷ್ಟು ಈ ಫೀಸನ್ನು ತೊಗೊಳ್ತೀರಾ ಅನ್ನೋದನ್ನು ಪ್ರಕಟ ಮಾಡಬೇಕು. ಹೈಸ್ಕೂಲಿಗೆ ಎಷ್ಟು ತೊಗೊಳ್ತೀರಾ, ನಿಮ್ಮ ಸ್ಕೂಲಲ್ಲಿ ಏನಾದರೂ ಕಾಲೇಜ್ ಇದ್ದರೆ PUC ಎಷ್ಟು ತೊಗೊಳ್ತೀರಾ ಅನ್ನೋದನ್ನು ಡಿಸ್ಪ್ಲೇ ಮಾಡಬೇಕು ಅಂತ ಸುತ್ತೋಲೆಯಲ್ಲಿ ಹೇಳಲಾಗಿದೆ. ಇನ್ನು ಅಂದರೆ ಕ್ಯಾಪಿಟೇಷನ್ ಶುಲ್ಕ ವಸೂಲಿತಿ ಮಾಡುವಂತಿಲ್ಲ, ಉಲ್ಲಂಘಿಸಿದರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅನ್ಯಥಾ ಕೆಲವೊಂದಿಷ್ಟು ಈ ಡ್ರೆಸ್ ಕೋಡ್ ಆಗಿರಬಹುದು, ಈ ಪಠ್ಯ ಪುಸ್ತಕ ಆಗಿರಬಹುದು, ತಮ್ಮದೇ ಸ್ಕೂಲಲ್ಲಿ ಏನಂತಂದರೆ ಬುಕ್ಗಳನ್ನು ತೊಗೊಳ್ಬೇಕು. ಒಂದು ಟೈ ಹಿಡ್ಕೊಂಡು ಶೂಸ್ ಹಿಡ್ಕೊಂಡು ಏನಂತಂದರೆ ಈ ಸಾಕ್ಸ್ವರೆಗೂ ಅವರ ಸ್ಕೂಲಲ್ಲೇ ತೊಗೊಳ್ಬೇಕು ಅನ್ನುವಂತಹ ನಿಯಮಗಳನ್ನು ಮಾಡಿರ್ತಾರೆ ಈ ಶಾಲಾ ಸಿಬ್ಬಂದಿಯವರು, ಮ್ಯಾನೇಜ್ಮೆಂಟ್ ಅವರು. ಹಂಗೆ ಮಾಡೋಂಗಿಲ್ಲ. ಹಂಗೆ ಮಾಡಿದ್ದೇ ಆದಲ್ಲಿ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಸರ್ಕಾರ ತನ್ನ ಸುತ್ತೋಲೆಯಲ್ಲಿ ಹೇಳಿದೆ. ಇನ್ನು ಪ್ರವೇಶ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು, ಜೊತೆಗೆ ಸೀಟು ವಿವರ, ಪ್ರವೇಶ ವೇಳಾಪಟ್ಟಿ ಪ್ರಕಟ ಮಾಡಬೇಕು ಅನ್ನುವಂತಹ ಸುತ್ತೋಲೆಯಲ್ಲಿ ಹೇಳಿದೆ. ಪ್ರವೇಶ ಪ್ರಕ್ರಿಯೆ ಪಾರದರ್ಶಕವಾಗಿರಬೇಕು. ಏನು ಮ್ಯಾನೇಜ್ಮೆಂಟ್ ಸೀಟ್ ತೊಗೊಳ್ತಾನೆ ಅಂತ ಅಂದ್ಬಿಟ್ಟು ಕದ್ದು ಮುಚ್ಚಿ ಇನ್ನೊಬ್ಬರು ಕೊಡೋದು, 70% ಗಂಡು ಮಕ್ಕಳು ಕೊಡೋದು, 30% ಹೆಣ್ಮಕ್ಳು ಕೊಡೋದು, ಹಾಗೆಲ್ಲ ಮಾಡೋಂಗಿಲ್ಲ. 50% ಯಾವುದೇ ಸ್ಕೂಲ್ಗಳಾಗಿರಬಹುದು, ಖಾಸಗಿ ಆಗಿರಬಹುದು, ಜೊತೆಗೆ CBSE ಇಂಗ್ಲೀಷ್ ಮೀಡಿಯಮ್ ಏನು ತರಹೇವಾರಿ ಇರ್ತಾವಲ್ಲ ಅವುಗಳಲ್ಲಿ 50% ಮೀಸಲನ್ನು ಹೆಣ್ಣು ಮಕ್ಕಳಿಗೆ ಇಡಬೇಕು ಅನ್ನುವಂತಹ ಸುತ್ತೋಲೆಯನ್ನು ಸರ್ಕಾರ ಈಗ ಏನಂತಂದರೆ ಹೊರಡಿಸಿದೆ. ಅದರ ಬಗ್ಗೆ ಕೆಲವೊಂದಿಷ್ಟು ಇನ್ನೊಂದು ಕೆಲವೇ ದಿನಗಳಲ್ಲಿ ಇನ್ನಷ್ಟು ರೂಲ್ಸ್ಗಳನ್ನು ಪ್ರಕಟ ಮಾಡುವಂಥ